ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋದಿ ಆಗಮನ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಕರೆ ಮಾಡಿದ್ದ ಕೋರಮಂಗಲ ಮೂಲದ ವ್ಯಕ್ತಿ ಬೆಂಗಳೂರಿಗೆ ಗಣ್ಯ ವ್ಯಕ್ತಿಗಳು ಬಂದಾಗ ಈ ವ್ಯಕ್ತಿ ಕರೆ ಮಾಡ್ತಾ ಇದ್ದ, ಪೊಲೀಸರಿಗೆ ಹುಸಿ ಕರೆ ಮಾಡ್ತಾ ಇದ್ದ ಆರೋಪಿ. ಯಾರಾದ್ರೂ ಬೆಂಗಳೂರಿಗೆ ಮೋದಿಯವರು ಅಥವಾ ಗಣ್ಯ ವ್ಯಕ್ತಿಗಳು ಬಂದಂತ ಸಂದರ್ಭದಲ್ಲಿ ಪೊಲೀಸ್ನವರಿಗೆ ಕರೆ ಮಾಡ್ತಾ ಇದ್ದಂತೆ ಪೊಲೀಸರಿಗೆ ಹುಸಿ ಕರೆ ಮಾಡ್ತಾ ಇದ್ದ ಆರೋಪಿ. ಈ ಹಿಂದೆಯೇ ಆತನಿಗೆ ತಿಳುವಳಿಕೆ ಹೇಳಿ ಪೊಲೀಸ್ನವರು ಬಿಟ್ಟಿದ್ರು, ಇನ್ನೊಮ್ಮೆ ಹಿಂಗ್ ಮಾಡೋದಕ್ಕೆ ಹೋಗ್ಬೇಡ, ಇದು ಒಳ್ಳೇದಲ್ಲ, ತಪ್ಪು ಇದು ಅಂತ ಹೇಳಿ ಬುದ್ಧಿವಾದ ಹೇಳಿ ಕಳಿಸಿದ್ದಾರೆ. ಈ ಬಾರಿ ಆತ ಹೇಳಿದ ನಂತರ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ ನೋಡಿ. ಇಷ್ಟು ದಿನ ಆತ ಸುಮ್ನೆ ಹೇಳ್ತಾ ಇದ್ದ, ಬಟ್ ಈ ಬಾರಿ ಆತ ಹೇಳಿದ್ದು ನಿಜ ಆಗಿದೆ. ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಸದ್ಯ ವ್ಯಕ್ತಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ವಿಶೇಷ ತಂಡ ರಚನೆ ಮಾಡಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರೋದು. ಯಾವ ಕಾರಣಕ್ಕೆ ಜಿಲೆಟಿನ್ ಇಟ್ಟಿದ್ರು, ಯಾರಿಟ್ಟಿದ್ರು, ಕರೆ ಮಾಡಿದ ವ್ಯಕ್ತಿಯೇ ಇಟ್ಟಿದ್ನ ಅನ್ನೋದರ ಬಗ್ಗೆ ತನಿಖೆಯನ್ನ ಕೈಗೊಂಡಿದ್ದಾರೆ ಪೊಲೀಸರು. ನೋಡಿ ಎಷ್ಟು ವಿಚಿತ್ರವಾಗಿದೆ ಈ ಪ್ರಕರಣ ಅಂತ ಅಂದ್ರೆ, ಈಗ ಜಿಲೆಟಿನ್ ಕಡ್ಡಿ ಪತ್ತೆ ಆದ ನಂತರ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡ್ತಾರೆ. ಮೇ ಬಿ ಆತನೇ ಇಟ್ಟಿದ್ದಾನೇನೋ ಅನ್ನೋ ಚರ್ಚೆ ಶುರುವಾಗಿತ್ತು. ಬಟ್ ಈ ವ್ಯಕ್ತಿ ಇದಾನಲ್ಲ, ಈ ಹಿಂದಿನಿಂದಲೂ ಕೂಡ ಇದೇ ಚಾಳಿ ಅಂತ ಇತ್ತನಂತೆ. ಪೊಲೀಸರಿಗೆ ಕರೆ ಮಾಡ್ತಾನೆ ಇರ್ತಿದ್ನಂತೆ ಕೋರಮಂಗಲ ಮೂಲದ ವ್ಯಕ್ತಿಗೆ. ಬೆಂಗಳೂರಿಗೆ ಯಾರಾದ್ರೂ ಗಣ್ಯ ವ್ಯಕ್ತಿಗಳು ಬಂದ್ರು ಅಂತ ಅಂದ್ರೆ ಆಗ ಅಲ್ಲಿ ಅದಾಗುತ್ತೆ, ಇಲ್ಲಿ ಇದಾಗುತ್ತೆ, ಹುಷಾರಾಗಿರಿ ಅನ್ನೋ ತರ ಪೊಲೀಸ್ನವರು ಕರೆ ಮಾಡ್ತಾ ಇದ್ನಂತೆ. ಸುಮಾರು 40 ವರ್ಷದ ಲೋಹಿತ್ ಎಂಬಾತ ಬೆದರಿಕೆಯ ಕರೆಯನ್ನ ಮಾಡ್ತಾ ಇದ್ದ. ಸಿಕ್ಕಿರೋ ವ್ಯಕ್ತಿಗೂ ಜಿಲೆಟಿನ್ ಇಟ್ಟಿರೋದಕ್ಕೂ ಸಂಬಂಧ ಇಲ್ಲ. ವಿಚಾರಣೆ ವೇಳೆ ಆತ ಮಾನಸಿಕ ಅಸ್ವಸ್ಥ ಅನ್ನೋದು ಮೇಲ್ನೋಟಕ್ಕೆ ಮಾಹಿತಿ ಸಿಕ್ಕಿದೆ. ವಿಚಾರಣೆ ನಡೆಸಿರುವ ಆಗ್ನೇಯ ವಿಭಾಗ ಡಿಸಿಪಿ ಮೊಹಮ್ಮದ್ ಸುಜೀತ ಮೋದಿ ಆಗಮನದ ವೇಳೆ ಜಿಲೆಟಿನ್ ಕಡ್ಡಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ಕರೆ ಮಾಡಿದ್ದ ಕೋರಮಂಗಲ ಮೂಲದ ವ್ಯಕ್ತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಿರೀಶ್ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಈ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆಗೆ ಈಗ ಏನಾದರೂ ಉತ್ತರ ಸಿಕ್ತಾ ಫೈನಲಿ? ಜೊತೆಗೆ ಆತ ಈ ಹಿಂದಿನಿಂದಲೂ ಕೂಡ ಇದೇ ಚಾಳಿ ಮುಂದುವರಿಸ್ತಾ ಇದ್ದಾನಂತೆ, ಹುಸಿ ಕರೆ ಮಾಡ್ತಾ ಇದ್ದಂತೆ, ಬೆದರಿಕೆ ಆಗ್ತಾ ಇದ್ದಂತೆ, ಏನ್ ಕತೆ ಇತ್ತನದ್ದು? ರಾಮ್, ಸದ್ಯದ ಮಾಹಿತಿಯಂತೆ ಪೊಲೀಸರ ವಿಚಾರಣೆಯಲ್ಲಿ ಸದ್ಯ 40 ವರ್ಷದ ಲೋಹಿತ್ ಎನ್ನುವ ವ್ಯಕ್ತಿ ಏನಿದ್ದಾನೆ ಆತ ಒಂದು ಥ್ರೆಡ್ ಕಾಲ್ ಅನ್ನ ಮಾಡಿದ್ದಾನೆ. ಅಂದ್ರೆ ಈತನ ಹಿನ್ನೆಲೆಯನ್ನು ನಾವು ನೋಡ್ತಾ ಹೋದ್ರೆ ಈಗಾಗಲೇ ಹಲವು ಬಾರಿ, ಅಂದ್ರೆ ಸುಮಾರು 3 ರಿಂದ 4 ಬಾರಿ ಇದೇ ರೀತಿಯ ಒಂದು ಹುಸಿ ಬಾಂಬ್ ಕರೆಯನ್ನ ಆತ ಮಾಡಿದ್ದ ಅನ್ನೋ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಪೊಲೀಸರು ಆತನನ್ನ ವಶಕ್ಕೆ ಪಡೆದು ಸಾಕಷ್ಟು ಬಾರಿ ಆತನಿಗೆ ತಿಳುವಳಿಕೆಯನ್ನ ಹೇಳಿ ಕಳಿಸಿದ್ರಂತೆ. ಆದ್ರೆ ಇದು ಕಾಕತಾಳೀಯವೋ ಅಥವಾ ಇದು ಎಷ್ಟು ಸತ್ಯಕ್ಕೆ ಹತ್ರ ಅನ್ನೋ ವಿಚಾರವನ್ನ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಪೊಲೀಸರು ಮಾಡ್ಲೇಬೇಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈತ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದ, ಅಲ್ಲಿ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದೇನೆ, ಅದನ್ನ ನಾವು ಬ್ಲಾಸ್ಟ್ ಮಾಡ್ತೇವೆ ಅಂತ. ಅದೇ ರೀತಿಯಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಕಾಂಪೌಂಡ್ ಬಳಿ ಪತ್ತೆ ಆಗಿದೆ. ಹೀಗಾಗಿ ಈತ ಹೇಳಿದ್ದಕ್ಕೂ ಅಲ್ಲಿ ಜಿಲೆಟಿನ್ ಕಡ್ಡಿ ಸಿಕ್ಕಿರೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳೇನು ಇಲ್ಲ ಅಂತಾನೆ ಹೇಳ್ಬೋದು. ಆತ ಹೇಳಿದ ರೀತಿಯಲ್ಲಿ ಅಲ್ಲಿ ಸಿಕ್ಕಿದೆ. ಹೀಗಾಗಿ ಈತನ ಕೆಳಗಡೆ ಯಾರಾದ್ರೂ ಕೆಲಸವನ್ನ ಮಾಡಿ ಅಲ್ಲಿ ಒಂದು ಕೃತ್ಯವನ್ನ ನಡೆಸಲಿಕ್ಕೆ ಏನಾದ್ರೂ ಪ್ರೀ ಪ್ಲಾನ್ ಅನ್ನ ಮಾಡಿದ್ರ ಅನ್ನೋದು ಪೊಲೀಸರು ಪತ್ತೆ ಹಚ್ಚಬೇಕಾಗಿದೆ. ಇನ್ನು ಎರಡನೇ ವಿಚಾರವಾಗಿ ಅಲ್ಲಿ ಸ್ಥಳೀಯ SP ಏನಿದ್ದಾರೆ ಅವರ ಮೇಲೂ ಕೂಡ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಸಾಧಾರಣವಾಗಿ ಯಾರಾದ್ರೂ VVIP ಅಥವಾ ಗಣ್ಯ ವ್ಯಕ್ತಿಗಳು ಬರ್ತಾರೆ ಅಂತ ಅಂದ್ರೆ ಅಲ್ಲಿ ಸಾಧ್ಯವಿರುವ ಎಲ್ಲಾ ರೀತಿಯ ಒಂದು ಚೆಕ್ ಅಥವಾ ತಪಾಸಣೆಯನ್ನ ಮಾಡ್ಲೇಬೇಕು. ಆದ್ರೆ ಈ ರೀತಿಯ ಒಂದು ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದಾರೆ ಅಥವಾ ಇಡಬಹುದು ಎನ್ನುವ ಮಾಹಿತಿ ಇದ್ರೂ ಕೂಡ ಅಲ್ಲಿ ಡಾಕ್ ಸ್ಕ್ವಾಡ್ ಮೂಲಕ ಆಗಲಿ ಅಥವಾ ಬೇರೆ ರೀತಿಯ ಪರಿಶೀಲನೆ ಯಾಕೆ ಮಾಡ್ತಿಲ್ಲ ಅನ್ನೋದು ಅಲ್ಲಿನ ಸ್ಥಳೀಯ SP ಏನಿದ್ದಾರೆ ಅವರ ಮೇಲೂ ಕೂಡ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಯಾವಾಗ VVIPಗಳು ಭೇಟಿಯನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ NSG ಕಮಾಂಡೋಗಳು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ AXC ಅಥವಾ ABC ಅಂತ ನಾವೇನ್ ಹೇಳ್ತೀವಿ, ಆಂಟಿ ಸಬೋಟೇಜ್ ಚೆಕ್ ಅಂತ ಏನ್ ಹೇಳ್ತೀವಿ, ಆ ಒಂದು ತಂಡ ಅಲ್ಲಿ ಸ್ಕ್ಯಾನಿಂಗ್ ಅನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಅಲ್ಲಿ ಪತ್ತೆಯಾಗಿದೆ. ಹೀಗಾಗಿ ನಂತರ ಅಂದ್ರೆ ಮೋದಿ ಬರುವ ಮುಂಚೆ ಯಾವಾಗ ಆರ್ಟ್ ಆಫ್ ಲಿವಿಂಗ್ ಗೆ ಭೇಟಿಯನ್ನ ನೀಡಿ ಅಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಥವಾ ಭಾಗವಹಿಸಬೇಕು, ಅದಕ್ಕಿಂತ ಮುಂಚೆ ಈ ಒಂದು ಚೆಕಿಂಗ್ ಆಗುತ್ತೆ. ಆ ಒಂದು ಚೆಕಿಂಗ್ ಸಂದರ್ಭದಲ್ಲಿ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿ ಅದನ್ನ ಪೊಲೀಸರು ನಿಷ್ಕ್ರಿಯಗೊಳಿಸುವ ಕೆಲಸವನ್ನ ಮಾಡಿ ನಂತರ ಮಾಹಿತಿಯನ್ನ
ತಲುಪಿಸಿದ್ರು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಹೀಗಾಗಿ ಸದ್ಯ ಲೋಹಿತ್ ಏನಿದ್ದಾನೆ ಸುಮಾರು 40ರಿಂದ 42 ವರ್ಷದ ವ್ಯಕ್ತಿ, ಈತನನ್ನ ಕೋರಮಂಗಲ ಠಾಣೆಯಲ್ಲಿ ಪೊಲೀಸರು ವಶಕ್ಕೆ ಪಡೆದು ಸದ್ಯ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆತ ಯಾವ ಉದ್ದೇಶದಿಂದ ಈ ರೀತಿ ಮಾಡಿದ್ದ ಅಥವಾ ಏನಾದ್ರೂ ಅಲ್ಲಿ ದುಷ್ಕೃತ್ಯವನ್ನು ನಡೆಸುವ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ನ ಅಥವಾ ಇವನ ಸಹಚರರು ಯಾರಾದ್ರೂ ಇದ್ದಾರಾ ಎನ್ನುವ ಒಂದು ತನಿಖೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಇಲ್ಲಿ ಗಮನಿಸುವ ಮತ್ತೊಂದು ಅಂಶವೇನು ಅಂತ ಅಂದ್ರೆ, ಈಗಾಗಲೇ ಆತ 3ರಿಂದ 4 ಬಾರಿ ಹುಸಿಕರೆಯನ್ನ ಮಾಡಿದ್ದಾನೆ ಎನ್ನುವ ಅಂಶ ಗೊತ್ತಿದ್ರೂ ಕೂಡ ಪೊಲೀಸರು ಯಾಕೆ ಆತನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕಾಗಿದೆ. ಹೀಗಾಗಿ ಪೊಲೀಸರ ಮೇಲೂ ಕೂಡ ಕೆಲವೊಂದು ಆರೋಪಗಳು ಕೇಳಿ ಬರ್ತಾ ಇದೆ. ಸದ್ಯ ಆತನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ವಿಚಾರಣೆ ನಂತರವಷ್ಟೇ ಆತ ಯಾವ ಉದ್ದೇಶದಿಂದ ಈ ರೀತಿ ಕರೆಯನ್ನ ಮಾಡಿದ್ನ ಅಥವಾ ಇದು ಕಾಕತಾಳೀಯವೋ ಅಥವಾ ಈತನೇ ಮಾಡಿಸಿದ ಕೃತ್ಯವೇ ಅನ್ನೋದು ಬೆಳಕಿಗೆ ಬರಬೇಕಾಗಿದೆ. ಒಂದು ಪದೇ ಪದೇ ಇದೇ ರೀತಿಯಾಗಿ ಹುಸಿ ಕರೆಗಳನ್ನ ಮಾಡ್ತಾ ಇದ್ದ ಈ ವ್ಯಕ್ತಿ, ಇದರಿಂದ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಪೊಲೀಸ್ನವರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬಂದಿದ್ದಾರೆ ಬೆಂಗಳೂರಿಗೆ. ಆ ಸಂದರ್ಭದಲ್ಲಿ ಆತ ಯಾವ ಕರೆ ಮಾಡಿದ್ನಂತೆ, ಏನಂತ ಮಾಹಿತಿ ಕೊಟ್ಟಿದ್ನಂತೆ, ಅಂದ್ರೆ ಇಲ್ಲಿ ಬಾಂಬ್ ಇಟ್ಟಿದ್ದಾರೋ ಅಥವಾ ಈ ಜಿಲೆಟಿನ್ ಕಡ್ಡಿಗಳಿಟ್ಟಿದ್ದಾರೆ ಅಂತಾನೆ ಹೇಳಿದ್ನಂತ. ಈಗ ನೋಡಿದ್ರೆ ಆತ ಮಾನಸಿಕ ಅಸ್ವಸ್ಥ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ರಾಮ್, ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಆತ ಬೆಂಗಳೂರು ಪೊಲೀಸರಿಗೆ ಕರೆ ಮಾಡಿ ಆತ ಮಾಹಿತಿಯನ್ನ ನೀಡಿದ್ನಂತೆ. ಯಾಕಂದ್ರೆ ಆತ ಬೆಂಗಳೂರು ನಿವಾಸಿಯಾದ ಕಾರಣದಿಂದ ಆತ ಬೆಂಗಳೂರು ಪೊಲೀಸರಿಗೆ ಕರೆಯನ್ನ ಮಾಡಿ ಮಾಹಿತಿಯನ್ನ ನೀಡಿದ್ದಾನೆ ಅನ್ನೋದು ಪ್ರಾಥಮಿಕ ಪೊಲೀಸ್ ಮೂಲಗಳ ಮಾಹಿತಿ ಅಂತಾನೆ ಹೇಳ್ಬೋದು. ಆತ ಏನು ಮಾನಸಿಕ ಅಸ್ವಸ್ಥ ಕೂಡ ಆಗಿದ್ದಾನೆ. ಇದೇ ಒಂದು ಕಾರಣದಿಂದ ಪೊಲೀಸರು ಆತನನ್ನ ಬಂಧಿಸುವ ಕೆಲಸ, ಅದೇ ರೀತಿ ಆತನಿಗೆ ಶಿಕ್ಷೆಯನ್ನು ಕೊಡಿಸುವ ಕೆಲಸ ಯಾವುದನ್ನು ಕೂಡ ಮಾಡಿರ್ಲಿಕ್ಕಿಲ್ಲ ಅನ್ನೋದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಸಾಧಾರಣವಾಗಿ ಈ ರೀತಿಯ ಪೇಷಂಟ್ ಗಳೇನಿದ್ದಾರೆ ಇವರಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಗಳನ್ನ ಕೊಟ್ಟಿರ್ತಾರೆ, ಇವರು ಮಾನಸಿಕ ಅಸ್ವಸ್ಥರು ಅಂತ. ಆ ಒಂದು ಸರ್ಟಿಫಿಕೇಟ್ ಗಳನ್ನ ಇಟ್ಟುಕೊಂಡು ಅವರು ಈ ರೀತಿಯ ಕೃತ್ಯಗಳನ್ನ ಎಸಗಿದ್ರು ಕೂಡ ಅವರಿಗೆ ಒಂದು ರೀತಿಯ ನೆಗೋಷಿಯಬಲ್ ಅಥವಾ ಪೊಲೀಸ್ನವರು ಯಾವುದೇ ಒಂದು ಕ್ರಮಗಳನ್ನ ಅವರ ವಿರುದ್ಧ ತೆಗೆದುಕೊಳ್ಳೋದಿಲ್ಲ ಅನ್ನೋದು ಗೊತ್ತಿರುತ್ತೆ. ಹೀಗಾಗಿ ಈ ರೀತಿಯ ಒಂದು ಕೃತ್ಯಗಳನ್ನ ಪದೇ ಪದೇ ಮಾಡಿರೋ ಕಾರಣದಿಂದ ಆತ ಕಾನೂನನ್ನ ಬಳಸಿಕೊಂಡು ಆತ ಪಾರಾಗಿದ್ದಾನೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಏನು ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅಂದಾಗ ಅದಕ್ಕೆ ಸೆಕ್ಯೂರಿಟಿಗಳು ಯಾವ ರೀತಿ ಇರಬೇಕು ಅನ್ನೋದು ಈಗಾಗಲೇ ಸಾಕಷ್ಟು ಬಾರಿ ಬೆಂಗಳೂರು ಪೊಲೀಸರು ಅಥವಾ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ದೃಢಪಡಿಸಿದ್ದಾರೆ. ಇದೇ ರೀತಿ ನಾವು SOP ಗಳನ್ನ ಮಾಡ್ಕೋಬೇಕು ಅಂತ. ಆದ್ರೆ ಈ ಭಾಗದಲ್ಲಿ ಯಾಕೆ ಅದು ಫೇಲ್ಯೂರ್ ಆಯ್ತು ಅನ್ನೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಒಂದು ಪಕ್ಷದಲ್ಲಿ ಮೋದಿ ಆಗಮಿಸುವ ಸಂದರ್ಭದಲ್ಲಿ ಅದೇನಾದ್ರೂ ಬ್ಲಾಸ್ಟ್ ಆಗಿದ್ದೇ ಆಗಿದ್ರೆ ಅಥವಾ ಸ್ಫೋಟ ಆಗಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಈ ಒಂದು ಬೆಂಗಳೂರು ಅಥವಾ ಕರ್ನಾಟಕ ಪೊಲೀಸರಿಗೆ ಒಂದು ಕಪ್ಪು ಚುಕ್ಕಿ ಆಗ್ತಿತ್ತು ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಇದಕ್ಕೆ ಅಗತ್ಯವಿರುವ ಎಲ್ಲಾ ಒಂದು ಕಾನೂನು ಕ್ರಮಗಳೇನಿದೆ ಅಥವಾ ಕಾನೂನಾತ್ಮಕ ಅಗತ್ಯ ಕ್ರಮಗಳನ್ನ ಪೊಲೀಸರು ಎದುರಿಸಲೇಬೇಕಾಗಿತ್ತು ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಸದ್ಯ ಯಾವುದೇ ಕಾರಣಕ್ಕೂ ಅದು ಬ್ಲಾಸ್ಟ್ ಆಗದೇ ಇರುವ ರೀತಿಯಲ್ಲಿ ನಮ್ಮ ASO ಚೆಕಿಂಗ್ ಅಂತ ನಾವೇನ್ ಹೇಳ್ತೀವಿ, ಆಂಟಿ ಸಬೋಟಿಕ್ ಚೆಕ್, ಆ ಒಂದು ತಂಡ ಪರಿಶೀಲನೆ ಮಾಡಿ ಅದನ್ನ ನಿಷ್ಕ್ರಿಯಗೊಳಿಸುವಲ್ಲಿ ಸಾಕಷ್ಟು ಯಶಸ್ವಿಯಾಗಿದೆ. ಹೀಗಾಗಿ ಸದ್ಯ ಯಾವುದೇ ಒಂದು ಕೃತ್ಯ ಆಗಿಲ್ಲ ಅನ್ನೋದು ಒಂದು ಕಡೆ ಸಂತೋಷದ ವಿಚಾರ ಅಂತಾನೆ ಹೇಳ್ಬೋದು ರಾಮ್. ಓಕೆ ಗಿರೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.